ತುಲಾ ರಾಶಿಯವರ ಜೀವನ ಸಂಗತಿ ಹೇಗಿರ್ತಾರೆ ಅಂತ ನಾವು ನೋಡೋದಾದ್ರೆ, ಯೂಶುವಲ್ ಆಗಿ ತುಲಾ ರಾಶಿಯಿಂದ ಸಪ್ತಮ ಭಾವ ಬಂದು ಕುಜನ ಕ್ಷೇತ್ರವಾಗಿರೋದ್ರಿಂದ ಕುಜಗ್ರಹದ ಕ್ಯಾರೆಕ್ಟರಿಸ್ಟಿಕ್ಸ್ ಅವರಲ್ಲಿರುತ್ತೆ. ಕುಜಗ್ರಹ ಬಂದು ಯೂಶುವಲ್ ಆಗಿ ವಿಪರೀತವಾಗಿರುವಂತಹ ಕೋಪ ಮಾಡ್ಕೊಳ್ಳೋದು, ಮುಖದ ಮೇಲೆ ಹೊಡೆದಂತೆ ಮಾತಾಡುವಂಥದ್ದು, ನೇರವಾಗಿ ಕಂಡುತುಂಡವಾಗಿ ಮಾತಾಡುವಂಥದ್ದು, ಯೋಚನೆ ಮಾಡ್ದಲೇ ಮಾತಾಡುವಂಥದ್ದು, ಸೇಡನ್ನ ಇಟ್ಕೊಂಡು ರಿವೆಂಜ್ಫುಲ್ ಆಗಿರುವಂಥದ್ದು, ಯಾವಾಗಲೂ ಹಿಂದೆ ಮಾಡಿರುವಂತಹ ತೊಂದರೆಗಳ ಬಗ್ಗೆ ಈಗ ಮಾತನಾಡುವಂಥದ್ದು, ಈ ತರ ಯೂಶುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ತುಲಾರಾಶಿ ಜನಿಸಿದಂತವರ ಲೈಫ್ ಪಾರ್ಟ್ನರ್ ಇರುತ್ತೆ. ಚರರಾಶಿ ಆಗಿರೋದ್ರಿಂದ ಬಹಳ ಸಂಚಾರ ಮಾಡುವಂತ ಪ್ರೊಫೆಷನಲ್ ಅವ್ರು ಇರ್ತಾರೆ. ಡ್ರೈವಿಂಗ್ ಕೆಲಸ ಆಗಿರ್ಬೋದು, ಬಿಸ್ನೆಸ್ಗಾಗಿ ಓಡಾಟ ಆಗಿರ್ಬೋದು, ಈ ತರ ಹಲವಾರು ತರದ ಸುತ್ತಾಟಗಳು ಮಾಡುವಂತ ಕೆಲಸಗಳನ್ನ ಈ ತುಲಾರಾಶಿಯವರ ಲೈಫ್ ಪಾರ್ಟ್ನರ್ಗಳು ಮಾಡ್ತಾರೆ. ಇದು ಕೂಡ ಬೃಹತ್ಪರಾಶರ ವರಶಾಸ್ತ್ರದಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇದೆ. ಹಾಗೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಈ ಡಿಪಾರ್ಟ್ಮೆಂಟ್ ಸೇರಿದಂತ ವ್ಯಕ್ತಿಗಳು ಇವ್ರ ಲೈಫಲ್ಲಿ ವೃತ್ತಿ ಜೀವನವನ್ನ ಮಾಡ್ತಿರುವಂತ ಲೈಫಲ್ಲಿ ಲೈಫ್ ಪಾರ್ಟ್ನರ್ ಆಗಿ ಬರ್ಬೋದು. ಒಂದ್ ವೇಳೆ ಹಾಗೆ ಬಂದಿಲ್ಲ ಅನ್ಕೊಳ್ಳಿ, ಆ ವೃತ್ತಿಯಲ್ಲಿ ಇರುವಂತಹ ಒಂದು ಕ್ಯಾರೆಕ್ಟರ್ ಇರುತ್ತಲ್ವ, ಒಂದು ಸ್ಟಿಫ್ನೆಸ್, ಒಂದು ಬೋಲ್ಡ್ನೆಸ್, ನೇರವಾಗಿ ಮಾತಾಡೋದು, ಕ್ಲಿಯರ್ ಕಟ್ ಆಗಿ ಮಾತಾಡೋದು, ಎಲ್ಲ ಡಿಸಿಪ್ಲಿನ್ ಆಗಿ ಪರ್ಫೆಕ್ಟ್ ಆಗಿ ಇರಬೇಕು ಅನ್ನುವಂತ ವ್ಯಕ್ತಿತ್ವ ಇವರ ಜೀವನ ಸಂಗತಿಯಲ್ಲಿ ಇರುತ್ತೆ. ಹಾಗೇನೆ ಇವರಿಗೆ ಪ್ರಾಪರ್ಟಿ ಚೆನ್ನಾಗಿರುತ್ತೆ. ತುಲಾರಾಶಿಯಲ್ಲಿ ಮದುವೆ ಆಗುವಂತ ವ್ಯಕ್ತಿಗೆ ಪ್ರಾಪರ್ಟಿ ಚೆನ್ನಾಗಿರುತ್ತೆ. ಬಟ್ ಅದು ಏನಾಗುತ್ತಿರುತ್ತೆ, ಅವ್ರ ಕೈ ಸೇರಲ್ಲ, ಕ್ಷಿಪ್ರವಾಗಿ ಬದಲಾವಣೆ ಆಗ್ತಿರುತ್ತೆ, ಬಹಳ ಲೇಟ್ ಆಗಿ ಸಿಗುತ್ತೆ. ಇವರ ಲೈಫ್ ಪಾರ್ಟ್ನರ್ ಅವರ ಕರಿಯರ್ ಬಂದು ಬಹಳ ಲೇಟ್ ಆಗಿ ಸೆಟ್ಲ್ ಆಗ್ತಾರೆ. ಅಂದ್ರೆ ಒಂದೇ ಜಾಬ್ ಮಾಡಲಿ ಬೇರೆ ಬೇರೆ ಜಾಬ್ಗಳು ಮಾಡಿ ಬರುವಂತದ್ದು, ಅದು ಬಿಸ್ನೆಸ್ಗಳಂದ್ರೆ ಬಹಳ ಬಿಸ್ನೆಸ್ಗಳನ್ನ ಮಾಡುವಂಥದ್ದು. ಅವರ ದಶಮ ಭಾವದಲ್ಲಿ ಶನಿ ಇರೋದ್ರಿಂದ ಒಂದ್ ವೇಳೆ ವಕ್ರಿ ಆಗಿತ್ತು ಅಂದ್ರೆ ಯಾವ ಜಾಬ್ ಅಲ್ಲೂ ಕೂಡ ಅವ್ರು ನಿಲ್ಲಲ್ಲ. ಬಟ್ ಕರಿಯರ್ ಒಂದು ತುಂಬಾ ಸಣ್ಣ ವಯಸ್ಸಿಗೆ ಸಕ್ಸಸ್ಫುಲ್ ಆಗಬಹುದು. ಜಾಬ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಒಂದು ವೇಳೆ ನಿಮ್ಮ ಜೀವನ ಸಂಗಾತಿಯ ದಶಮ ಭಾವ ಚೆನ್ನಾಗಿದ್ರೆ. ಯೂಶುವಲ್ ಆಗಿ ಈ ತರ ಡಿಸ್ಟರ್ಬೆನ್ಸ್ ಗಳನ್ನ ತುಲಾರಾಶಿಯಲ್ಲಿ ಜನಿಸಿದಂತ ವ್ಯಕ್ತಿಗಳಿಗೆ ಲೈಫ್ ಪಾರ್ಟ್ನರ್ಗಳು ಸಿಗ್ತಾರೆ. ಹಾಗೇನೆ ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಜೀವನ ಸಂಗತಿ ಬಂದು ಕರಿಯರ್ ಚೆನ್ನಾಗಿರೋದು ನಾನು ಆಲ್ರೆಡಿ ಹೇಳಿದ್ದೀನಿ. ವ್ಯಕ್ತಿತ್ವದಲ್ಲೂ ಕೂಡ ದೋಷಗಳನ್ನು ವಿಪರೀತವಾಗಿರೋ ಧೈರ್ಯ ಇವರಿಗಿರುತ್ತೆ. ಏನ್ ಬೇಕಾದ್ರೂ ನಾನು ಮಾಡಬಲ್ಲೆ ಅನ್ನೋಂಥ ಧೈರ್ಯ ಮತ್ತು ಬಹಳ ಶಾರ್ಪ್ ಆಗಿ ಯೋಚನೆ ಮಾಡುವಂತಹ ಇಂಟೆಲಿಜೆನ್ಸ್ ಇರುತ್ತೆ. ಪಂಚಮಾಧಿಪತಿ ಸೂರ್ಯನಾಗೋದ್ರಿಂದ ಯೂಶುವಲ್ ಆಗಿ ಏನಾಗುತ್ತೆ, ಮನಸ್ಸಲ್ಲೇ ಇಟ್ಕೊಂಡು ಸಡನ್ ಆಗಿ ಬ್ಲಾಸ್ಟ್ ಆಗುವಂಥದ್ದು, ಸಡನ್ ಆಗಿ ಓಪನ್ ಅಪ್ ಆಗುವಂಥದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ಅಗ್ರೆಸಿವ್ ಆಗುವಂತಹ ವಿಚಾರಗಳು ನಡೆಯುತ್ತೆ. ವೈವಾಹಿಕ ಜೀವನದಲ್ಲಿ ಪ್ರಾರಂಭದಲ್ಲಿ ಕಿರಿಕಿರಿಗಳನ್ನ ಇವರು ಅನುಭವಿಸ್ತಾರೆ. ಲೈಫ್ ಪಾರ್ಟ್ನರ್ ಇಂದಾನೇ ಅನುಭವಿಸ್ತಾರೆ. ಕಿರಿಕಿರಿಗಳಂದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಹೆಚ್ಚಾಗಿ ಬರುತ್ತೆ ಮದುವೆಯ ಪ್ರಾರಂಭದಲ್ಲಿ. ಯೂಶುವಲ್ ಆಗಿ ಈ ರಾಶಿಯಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳಿಗೆ ಬೇಗ ವಿವಾಹವಾಗುತ್ತೆ. ನಾಡಿ ಜ್ಯೋತಿಷ ಪ್ರಕಾರವಾಗಿ ಈ ಕುಜಗ್ರಹವನ್ನ ಗಂಡನಾಗಿ ನೋಡ್ತಾರೆ. ಆ ಸಂದರ್ಭದಲ್ಲಿ ನೋಡಿದಾಗ ಕುಜಗ್ರಹ ಒಳ್ಳೆ ಸ್ಥಾನದಲ್ಲಿದ್ದರೆ ಯೂಶುವಲ್ ಆಗಿ, ಕುಜಗ್ರಹ ಮೇಷರಾಶಿಯಲ್ಲಿ ಇದ್ರೆ ಅದನ್ನ ಕುಜ ದೋಷ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಗ್ರಂಥಗಳಲ್ಲೂ ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ವಿವಾಹ ಕೂಡ ಬಹಳ ಬೇಗ ನಡೆಯುತ್ತೆ. ಇನ್ನೊಂದು ವಿಚಾರ ಏನಂತಂದ್ರೆ, ಇವರಲ್ಲಿ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ವಾಹನಗಳನ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಕೆಲವರು ಪೆನ್ಗಳನ್ನ ಕಲೆಕ್ಟ್ ಮಾಡ್ಕೊತಾರೆ, ಬಟ್ಟೆಗಳನ್ನ ಕಲೆಕ್ಟ್, ಈ ತರ ವಿಪರೀತವಾಗಿ ಏನೋ ಒಂದು ಆಬ್ಸೆಷನ್ ಯೂಶುವಲ್ ಆಗಿ ಇರುತ್ತೆ ಈ ರಾಶಿಯಲ್ಲಿ ಜನಿಸಿದಂತ ವ್ಯಕ್ತಿಗಳಿಗೆ. ಹಾಗೇನೆ ಇವರ ತಾಯಿಗೆ ಬಹಳ, ನೀವು ಅಂದ್ರೆ ತುಲಾ ರಾಶಿಯವರ ಜೀವನ ಸಂಗಾತಿಯ ತಾಯಂದ್ರಿಗೆ ಧಾರ್ಮಿಕ ಭಾವನೆಗಳು, ಬಹಳ ಎಮೋಷನಲ್ ವ್ಯಕ್ತಿ ಆಗಿರ್ತಾರೆ. ಬಟ್ ಇನ್ನೊಂದು ವಿಷಯ ಏನಂದ್ರೆ, ನಿಮ್ಮ ಸಪ್ತಮಾಧಿಪತಿ ಅಂದ್ರೆ ಕುಜಗ್ರಹ ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ನೋಡ್ಕೋಬೇಕು. ಆ ನಕ್ಷತ್ರವನ್ನು ನೋಡ್ಕೊಂಡು, ಹಸ್ತರೇಖೆಗಳನ್ನು ನೋಡ್ಕೊಂಡು ತುಂಬಾ ಕ್ಲಿಯರ್ ಕಟ್ ಆಗಿ ಅವ್ರ ಪರ್ಸನಾಲಿಟಿ ಹೇಗಿರುತ್ತೆ ಅಂತ ಹೇಳ್ಬೋದು. ಅದು ಇನ್ನೊಂದು ವಿಡಿಯೋದಲ್ಲಿ ನಾವು ಮಾತಾಡೋಣ.